ಸಂಜೆ ಸುಮಾರು 3:45 4 ಮಧ್ಯದಲ್ಲಿ ಶಿರುವ ಮುದ್ರಂಗಡಿ ಚರ್ಚ್ ಎಂಟ್ರೆನ್ಸ್ ಮುಂದೆ ಡೇವಿಡ್ ಎಂಬ ವ್ಯಕ್ತಿ ಅವರದು ಆಫೀಸ್ ಮುಂದೆ ಅವರ ಕಾರ್ ಹತ್ತುವಾಗ ಅನ್ನೋನ್ ಆಗಿರುವಂತಹ ಇಬ್ಬರು ವ್ಯಕ್ತಿಗಳು ಬೈಕಲ್ಲಿ ಬಂದು ಅವರಿಗೆ ಕ್ಲೋಸ್ ರೇಂಜಲ್ಲಿ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ, ಒಂದು ಶಾರ್ಟ್ ವೆಪನಿಂದ ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿ ಸ್ಥಳದಿಂದ ಪರಾರಿಯಾಗಿರೋ ಬಗ್ಗೆ ನಮ್ಮ ಗಮನಕ್ಕೆ ಬಂದಿದೆ. ಇದಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣವನ್ನು ದಾಖಲೆ ಮಾಡಿ ನಾವು ತನಿಖೆಯನ್ನು ಮುಂದುವರಿಸ್ತೀವಿ. ಇದಕ್ಕೆ CCTV ಹಾಗೂ ಮತ್ತು ಇತರ ಎಲ್ಲ ರೀತಿಯಲ್ಲಿರುವ ಸೈಂಟಿಫಿಕ್ ಎವಿಡೆನ್ಸಸ್ಸನ್ನು ಹುಡುಕಿ ಆದಷ್ಟು ಬೇಗ ಈ ಪ್ರಕರಣವನ್ನು ಪತ್ತೆ ಮಾಡ್ತೀವಿ. ಈ ವ್ಯಕ್ತಿ ಡೇವಿಡ್ ಎಂಬುವರದು ಈ ಹಿಂದೆ ಆಗಿರುವಂತಹ ಹಣದ ವಿಚಾರಗಳ ಮೇಲೆ ನಮಗೆ ಸದ್ಯಕ್ಕೆ ಈ ಘಟನೆಗೆ ಕಾರಣ ಸದ್ಯಕ್ಕೆ ಪ್ರಾಥಮಿಕವಾಗಿ ಹಾಗೆ ಕಂಡು ಬರ್ತಿದೆ. ಬೇರೇನೂ ಇರಬಹುದು, ಬಟ್ ಪ್ರಾಥಮಿಕವಾಗಿ ಹಣದ ವಿಚಾರ ಅಂತ ನಮಗೆ ಕಂಡು ಬರ್ತಾ ಇದೆ. ಇದರ ಬಗ್ಗೆ ಮತ್ತೆ ತನಿಖೆ ಮುಂದುವರಿಸಿ ಮತ್ತೆ ಉಳಿದ ಮಾಹಿತಿ ಕೊಡಲಾಗ್ತದೆ. ಈಗಾಗಲೇ ಫಾರೆನ್ಸಿಕ್ ಸೈನ್ಸ್ ಟೀಮ್ ಹಾಗೂ ಇತರ ತಜ್ಞರು ಬಂದು ಎವಿಡೆನ್ಸಸ್ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಮಾನ್ಯ IG ಸರ್ ಸಹ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತೆ ತನಿಖೆ ಮುಂದುವರಿಯುವಾಗ ಮತ್ತೆ ಮಾಹಿತಿ ಶೇರ್ ಮಾಡ್ತೀವಿ. CC ಕ್ಯಾಮರಾಗಳು ನಾವು ಟ್ರೇಸ್ ಮಾಡ್ತಿದ್ದೀವಿ. ಕೆಲವೊಂದು ಮಾಹಿತಿಗಳು ಸಿಕ್ಕಿದೆ CC ಕ್ಯಾಮರಾದಿಂದ. ಮಲ್ಟಿಪಲ್ ಶಾಟ್ಸ್ ಫೈರ್ ಮಾಡಿದ ಒಂದು ತಲೆ ಮೇಲೆ ಇಂಜುರಿ ಇದೆ. ಮತ್ತು ಫರ್ದರ್ ಇಂಜುರೀಸು ಡೀಟೇಲ್ಡ್ ಆಗಿ ಪೋಸ್ಟ್ ಮಾರ್ಟಮ್ ಆದಮೇಲೆ ಕ್ಲಿಯರ್ ಆಗಿ ಹೇಳಕ್ಕೆ ಅವರು ಈ ಅದಾನಿ UPCL ಕಾಂಟ್ರಾಕ್ಟ್ ಕೆಲಸ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಕನ್ಸ್ಟ್ರಕ್ಷನ್ ಕೆಲಸಗಳಲ್ಲಿ ಕಾಂಟ್ರಾಕ್ಟಲ್ಲಿ ಸ್ಟಾಫನ್ನು ಕರ್ಕೊಂಡೋಗಿ ಮತ್ತು ಈ ಥರ ಕೆಲಸಗಳು ಮಾಡುವಂಥ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಪ್ರಾಥಮಿಕವಾಗಿ ಕಂಡು ಬಂದಿದೆ. ಈ ವ್ಯಕ್ತಿ ಮೇಲೆ ಸುಮಾರು 14 ಪ್ರಕರಣಗಳು ಈ ಹಿನ್ನೆಲೆ ಇದೆ. ಅದು ಜಾಸ್ತಿ ಇನ್ನು ಪ್ರತಿಭಟನೆ ಮತ್ತು ಇತರ ವಿಚಾರಗಳ ಸಂಬಂಧಪಟ್ಟ ಹಾಗೆ ಇಲ್ಲಿ ಪ್ಲ್ಯಾಂಟ್ ಬಂದಾಗ, ನಾಗಾರ್ಜುನ ಪ್ಲ್ಯಾಂಟ್ ಬಂದಾಗ ಆಗಿರುವಂಥದ್ದು ಅಂತ ಕಂಡು ಬಂದಿದೆ. ಮತ್ತು 2020ರಲ್ಲಿ ಒಂದು ಅಬೆಟ್ಮೆಂಟ್ ಟು ಸೂಯಿಸೈಡ್ ಕೇಸು ಸಹ 2020ರಲ್ಲಿ ದಾಖಲಾಗಿರೋದು ಕಂಡು ಬಂದಿದೆ. ಅದೇ ವಿಚಾರ ಸಂಬಂಧ ಕಾರಿಗೆ ಹತ್ತುವಾಗ ಅವರು ಜನರಲ್ಲಿ ಒಂದು 3 ಗಂಟೆ ಆಗಿ ಆಫೀಸ್ ಬಂದು ಒಂದು 4 ಆ ಟೈಮಿಗೆ ವಾಪಸ್ ಹೋಗುವಂಥ ಒಂದು ಪದ್ಧತಿ ಇದೆ. ಹಂಗೆ ಅವರು ಕಾರಿಗೆ ಹತ್ತುವಾಗ ಡೋರ್ ಹತ್ರ ಬಂದು ಫೈರ್ ಮಾಡಿದ್ದಾರೆ. ಕುತ್ಕೊಳ್ಳಕ್ಕೆ ಹೋದಾಗ ಅಲ್ಲಿ ಜಸ್ಟ್ ಹೊರಗಡೆಯಿಂದ ಫೈರ್ ಮಾಡಿದ್ದಾರೆ. ಅದರದ್ದು ಡೀಟೇಲ್ಸ್ ತೆಗಿತೀನಿ. 2014ರಲ್ಲಿ ಅವ್ರದ್ದು ಲಾಸ್ಟ್ ಕೇಸ್ ಆಗಿರೋದು, ಅದರ್ ದ್ಯಾನ್ 2020 ಆಗಿರುವಂಥ 306 ಕೇಸು. ರೌಡಿ ಶೀಟ್ ಮುಂಚೆ ಇತ್ತು, ಈಗ ಇದೆ ಅಲ್ವಂಥದ್ದು ನಾನು ಕನ್ಫರ್ಮ್ ಮಾಡಿ ಹೇಳ್ತೀನಿ. ಪ್ರತಿಭಟನೆ ಹೋರಾಟ ಟೈಮಲ್ಲಿ ಕಾರ್ಯಕರ್ತರಿಗೆ ಅಂದರೆ ಹೋರಾಟಗಾರರಿಗೆಲ್ಲ ಪಿಸ್ತೂಲ್ ತೋರಿಸಿ ಬೆದರಿಸಿದ್ರು ಅಂತ ತಮ್ಮ ಗಮನಕ್ಕಿದೆ ಸರ್, ಅದು ಕೇಸ ಅಲ್ಲ? ಆ ಥರ ಕೇಸುಗಳ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅವ್ರದ್ದು ಕ್ರಿಮಿನಲ್ ಹಿನ್ನೆಲೆ ಯಾವ ಕಾರಣಕ್ಕೆ ಆಗಿರ್ಬೋದು ಅಂತ. ಬಟ್ ಸುಮಾರು 14 ಪ್ರಕರಣಗಳಿದೆ ಈ ವ್ಯಕ್ತಿ ಮೇಲೆ ಈ ಹಿನ್ನೆಲೆ. ಅದರಲ್ಲೂ ಒಂದು ಪಿಸ್ಟಲ್ ತೋರಿಸಿದ ವಿಚಾರ ಬಗ್ಗೆನೂ ಕೇಸ್ ಇದೆ. ಆ ಕೇಸಲ್ಲಿ ಅವ್ರದ್ದು ಪಿಸ್ಟಲ್ ಸೀಸ್ ಆಗಿದೆ. ಅದ್ರ ಬಗ್ಗೆ ಮತ್ತೆ ತನಿಖೆಯಲ್ಲಿ ನೋಡಿ ಹೇಳ್ತೀನಿ. ಮಾಡಿಕೊಂಡಿದ್ರು ಸರ್, ಅಂದರೆ ಬೇರೆ ಭೂ ವ್ಯವಹಾರ ಎಲ್ಲ ಇತ್ತು ಅಥವಾ ನಾಗಾರ್ಜುನ ಇದು ಮಾತ್ರ UPCL ಇದು ಮಾತ್ರ? ಸದ್ಯಕ್ಕೆ ನಮಗೆ UPCL ಇರುವಂಥವರ ವ್ಯವಹಾರ ಬಗ್ಗೆ ಮಾತ್ರ ಗೊತ್ತಿರೋದು, ಮತ್ತೆ ನಮಗೆ ಮಾಹಿತಿ ಇಲ್ಲ ಸರ್. ಈಗ ನೀವು ನೋಡಿದ್ದೀರಿ, ಅದರಲ್ಲಿ ಏನು ಶೂಟ್ ಮಾಡಿದ್ದಾರೆ? ಕ್ಲೋಸ್ ರೇಂಜಲ್ಲಿ ಶೂಟ್ ಮಾಡಿದ್ದಾರೆ. ಹತ್ತಿರ ಬಂದು ನೀವು ನಿಲ್ಲೋ ಡಿಸ್ಟೆನ್ಸಲ್ಲೇ ಶೂಟ್ ಮಾಡಿದ್ದಾರೆ. 2 ಜನ ನಮಗೆ CCTVಯಲ್ಲಿ ಪತ್ತೆ ಆಗಿದೆ. ನಾವು ಗೆಸ್ ಮಾಡಿದರೆ ತಪ್ಪಾಗಿ ಹೋಗ್ತದೆ. ಮತ್ತು ನಾನು ಫರ್ದರ್ ಖಚಿತವಾಗುವಾಗ ಮಾಹಿತಿ ನಿಮಗೆ ಶೇರ್ ಮಾಡ್ತೀನಿ. ನಮ್ಮದು ಈಗ ಉಡುಪಿ ಮತ್ತು ಕಾರ್ಕಳ ಸಬ್ ಡಿವಿಷನಲ್ಲಿರುವ ಎಲ್ಲ ಕ್ರೈಮ್ ಸ್ಟಾಫು ಮತ್ತು ಅದಲ್ಲದೆ ನಮ್ಮ ಟೆಕ್ನಿಕಲ್ SP ಆಫೀಸಲ್ಲಿರುವಂಥ ಟೆಕ್ನಿಕಲ್ ತಂಡ ಎಲ್ಲರೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ವಿ. ನಾವು ಆದಷ್ಟು ಬೇಗ ಈ ಪ್ರಕರಣವನ್ನು ಭೇದಿಸ್ತೀವಿ. 2 ಪ್ರಕರಣ ನಡೀತು ಸರ್ ಈಗ ಸಾಲು ವರದಿಯಿಂದ. ಎಸ್, ಮೊದಲೇ ಆಗಿರುವಂಥ ಪ್ರಕರಣ 2 ವ್ಯಕ್ತಿಗಳ ಮಧ್ಯದಲ್ಲಿ ಆಗಿರುವಂಥ ಇದರಲ್ಲಿ ಇದೆ. ಈಗ ಯಾರೋ ಏನೋ ಗ್ಯಾಂಗ್ ವಾರ್ ನಡೀತಾ ಇರುವಂಥದ್ದು, ಆ ಥರ ಘಟನೆಗಳಾಗಿದ್ದರೆ ಪೊಲೀಸರು ತಡೆ ಮಾಡೋಕ್ಕಿದ್ರೆ ವೈಫಲ್ಯ ಅಂತ ಹೇಳ್ಬೋದು. ಮೊನ್ನೆ ಆಗಿರೋ ಘಟನೆ 2 ಜನ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಕ್ಷುಲ್ಲಕ ವಿಚಾರಕ್ಕೆ ಅವರು ಫೈರ್ ಮಾಡುವಂಥದ್ದು. ಈ ಘಟನೆ ಬಗ್ಗೆ ನಾವು ಕೂಲಂಕಷವಾಗಿ ನೋಡಿ ಆ ಥರ ಹಿನ್ನೆಲೆ ಇದೆಯಾ, ನಾವು ತಡೆ ಮಾಡ್ಬೋದಿತ್ತಂಥ ವಿಚಾರನೂ ನಾವು ಡೆಫಿನೆಟ್ಲಿ ಚೆಕ್ ಮಾಡ್ತೀವಿ. ಬಟ್ ಇಟ್ ಈಸ್ ಅನ್ಫಾರ್ಚುನೇಟ್ ದಟ್ ಕ್ಲೋಸ್ಲಿ 2 ಸಚ್ ಇನ್ಸಿಡೆಂಟ್ಸ್ ಆಗಿದೆ ಅಂತ. ಆದಷ್ಟು ಬೇಗ ಭೇದಿಸ್ತೀವಿ. ಮುಂಚೆ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿದೆ. ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಮುದ್ರಂಗಡಿ ಗ್ರಾಮೀಣ ಇದಕ್ಕೆ ಅವರೇ ಹೆಡ್ ಇದ್ದಾರೆ ಅಂತ ನಮಗೆ ಪ್ರಥಮವಾಗಿ ತಿಳಿದಿದೆ.